ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಆ್ಯಪಲ್ ಯೂಸ್ ಮಾಡಿ ಆ್ಯಪಲ್ ಜಾಮ್ ಮನೆಯಲ್ಲೇ ಮಾಡುವ. ಆ್ಯಪಲಲ್ಲಿ ಒಳ್ಳೆ ನ್ಯೂಟ್ರಿಯನ್ಸ್ ಇದೆ. ಇದೊಂದು ಹೆಲ್ದಿ ರೆಸಿಪಿ, ನೀವೆಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ. ಬೇಕಾದ ಇಂಗ್ರೀಡಿಯೆಂಟ್ಸ್ ಇಲ್ಲಿ ನಾನು 3 ಆ್ಯಪಲ್ ತಗೊಂಡಿದ್ದೇನೆ. 250 ಗ್ರಾಮ್ನಷ್ಟು ಉಂಟು. 1 ಟೀ ಸ್ಪೂನ್ ವಿನೆಗರ್ ತಗೊಂಡಿದೆ. ವಿನೆಗರ್ ಅಥವಾ ನೀವು ಲಿಂಬೆ ರಸ ಲೆಮನ್ ಜ್ಯೂಸ್ ಯೂಸ್ ಮಾಡ್ಬೋದು. 1 ಕಪ್ ಜಾಗ್ರಿ ಪೌಡರ್ ಬೆಲ್ಲದ ಪುಡಿ. ಆ್ಯಪಲ್ನ ಸಿಪ್ಪೆ ತೆಗೆದು ನಾವು ಸಣ್ಣ ಸಣ್ಣಕ್ಕೆ ಕಟ್ ಮಾಡುವ. ನಾನಿಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಅದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ವಾಟರ್ ನೀರು ಹಾಕೋಣ. ಆನಂತರ ಕಟ್ ಮಾಡಿದ ಆ್ಯಪಲ್ ಪೀಸಸ್ ಅನ್ನು ಸೇರಿಸ್ಕೊಳ್ಳುವ. ಫ್ಲೇಮನ್ನು ನಾನು ಲೋ ಟು ಮೀಡಿಯಮ್ ಅಲ್ಲಿ ಇಟ್ಕೊಂಡಿದ್ದೇನೆ. ಅದರ ಜೊತೆನೆ ಬೆಲ್ಲದ ಪುಡಿ. ಬೆಲ್ಲ ನೀವು ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಬೋದು. ಒಳ್ಳೆ ರೀತಿ ಇದನ್ನು ನಾವು ಕುಕ್ ಮಾಡಬೇಕು. ಆ್ಯಪಲ್ ಸಾಫ್ಟ್ ಆಗಬೇಕು. ಈಗ ನಾವು ಲಿಡ್ ಕ್ಲೋಸ್ ಮಾಡಿ ಬಾಯಿ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುಕ್ ಆಗಲಿಕ್ಕೆ ಬಿಡುವ. ಬೇಯಲಿ ಒಂದು 15 ಮಿನಿಟ್ಸ್ 15 ಮಿನಿಟ್. ಇದನ್ನು ಸ್ವಲ್ಪ ಮ್ಯಾಶ್ ಮಾಡಿ ಸಾಫ್ಟ್ ಆಗಲಿ. ಈಗ ನಾವು ಇದಕ್ಕೆ ವಿನೆಗರ್ ಹಾಕೊಳ್ಳೋಣ. ವಿನೆಗರ್ ಅಥವಾ ಲೆಮನ್ ಜ್ಯೂಸ್ ಯಾವ ಸಹ ಯೂಸ್ ಮಾಡ್ಬೋದು. ನಾವೊಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡುವ. ನಾವು ವಿನೆಗರ್ ಹಾಕೋದ್ರಿಂದ ಜಾಮ್ ಬೇಗ ಹಾಳಾಗುವುದಿಲ್ಲ. ಅದೇ ರೀತಿ ಥಿಕ್ನೆಸ್ ಸಹ ಕೊಡುತ್ತೆ. ಇಷ್ಟು ಥಿಕ್ನೆಸ್ ಇದ್ರೆ ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ನಮ್ಮ ಆ್ಯಪಲ್ ಜಾಮ್ ರೆಡಿಯಾಗಿದೆ.